ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ಸ್ಪೆಷಲ್ ಯೂ ಟರ್ನ್ ಅತ್ತೆ. ನಾನು ಕೀರ್ತಿಶ್ರೀ. ಅಳಿಯನ ಜೊತೆ ಅತ್ತೆ ಪರಾರಿಯಾಗಿದ್ದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇಷ್ಟು ದಿನದಿಂದ ನಾಪತ್ತೆಯಾಗಿದ್ದ ಅತ್ತೆ ಶಾಂತಮ್ಮ ದಿಢೀರಂತ ಪ್ರತ್ಯಕ್ಷರಾಗಿದ್ದಾರೆ. ಆದರೆ ಅಳಿಮಯ್ಯನ ಸುಳಿವು ಮಾತ್ರ ಸಿಕ್ಕಿಲ್ಲ. ಎಲ್ಲಿದ್ದಾನೆ, ಎಲ್ಲಿಗೆ ಹೋಗಿದ್ದಾನೆ ಅನ್ನೋದು ಗೊತ್ತಿಲ್ಲ. ಏಕಾಏಕಿ ಎಂಟ್ರಿ ಕೊಟ್ಟ ಅತ್ತೆ ಶಾಂತಮ್ಮ, ನಾನು ಓಡಿ ಹೋಗಿಲ್ಲ, ಇದು ಅಪ್ಪ ಮಗಳ ಕುತಂತ್ರ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಲ್ಲದೆ ಮಲತಾಯಿ ಹಾಗೂ ಮಗಳು ರಕ್ತ ಚಿಮ್ಮುವಂತೆ ಬಡದಾಡ್ಕೊಂಡಿದ್ದಾರೆ. ಹಾಗಾದ್ರೆ ಯೂಟರ್ನ್ ಹೊಡೆದ ಶಾಂತಮ್ಮ ಹೇಳಿದ್ದು ಏನು? ಅಸಲಿಗೆ ನಡೆದಿದ್ದೇನು? ತೋರಿಸ್ತೀವಿ ನೋಡಿ. ಅಂದ್ರೆ ಏನ್ ಮುದ್ದಾದ ಜೋಡಿ ಅನ್ಸುತ್ತೆ, ಯಾರ್ ಕಣ್ಣು ಬೀಳದೆ ಇರ್ಲಪ್ಪ ಅನ್ಸುತ್ತೆ. ಹೀಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂಲ್ ಆಗಿ ಲುಕ್ ಕೊಡ್ತಾ ಇರೋ ಈಕೆ ಅತ್ತೆ. ಪಕ್ಕದಲ್ಲಿ ಸೂಟು ಬೆಲ್ಟ್ ಹಾಕೊಂಡು ಪೋಸ್ ಕೊಟ್ಟಿರೋದು ಈಕೆಯ ಅಳಿಮಯ್ಯ. ಇದು ಅತ್ತೆ ಅಳಿಮಯ್ಯನ ರೀಲ್ಸ್ ವಾಟ್ಸಾಪ್ ಚಾಟ್ಸ್. ಅತ್ತಿ ಅತ್ತಿ ಸ್ವಾದ್ರತ್ತಿ ನನ್ನ ದಡ್ಡ ಅಂತರ ನನ್ನತ್ತಿ, ನನ್ನ ದಡ್ಡ ಅಂತರ ನನ್ನತ್ತಿ, ನಾ ಎದುರಾಗ ಕಮ್ಮಿ ಹೇಳತ್ತಿ. ಅಯ್ಯ ನನ್ನ ಸ್ವಾದ್ರಳಿಯ, ನೀ ಯಾವಾಗ ಬಂದಿ ನನ್ನಳಿಯ? ನೀ ಕಾರ್ನ್ಯಾಗ ಬಂದೆ ನನ್ನಳಿಯ, ನೀ ಹೋಂಡಾ ತಂದ್ಯೋ ನನ್ನಳಿಯ? ಹೋಂಡಾ ಇಲ್ಲ, ಕಾರು ಇಲ್ಲ, ಕಾರು ಇಲ್ಲ, ಹೋಂಡಾನು ಇಲ್ಲ, ನಡ್ಕೊತ ಬಂದೆ ನನ್ನತ್ತಿ. ಅತ್ತಿ ಅತ್ತೆ ಹೆಸರು ಶಾಂತಮ್ಮ, ಬರೋಬ್ಬರಿ 55 ವರ್ಷ. ಅಳಿಯ ಗಣೇಶ್ಗೆ ಜಸ್ಟ್ 25 ವರ್ಷ. ಮಗಳು ಹೇಮಾವತಿಯ ಮದುವೆ ಆದ್ಮೇಲೆ ಅತ್ತೆ ಅಳಿಯ ಎಸ್ಕೇಪ್ ಆಗಿದ್ದಾರೆ ಅಂತ ಸುದ್ದಿಯಾಗಿತ್ತು. ಖುದ್ದು ಶಾಂತಮ್ಮ ಪತಿ ನಾಗರಾಜ್ ಅವರ ಮೊದಲ ಪತ್ನಿಯ ಮಗಳು ಹೇಮಾವತಿ ಹೇಳಿದ್ರು. ಪೊಲೀಸರಿಗೂ ದೂರು ಕೊಟ್ಟಿದ್ರು. ಅತ್ತೆ ಅಳಿಯ ಪರಾರಿಯಾದ ಪ್ರಕರಣ ಬೆಳಕಿಗೆ ಬಂದ ಕೆಲವೇ ದಿನಗಳಲ್ಲಿ ಮತ್ತೆ ಟ್ವಿಸ್ಟ್ ಪಡೆದುಕೊಂಡಿದೆ. ನಾಪತ್ತೆಯಾಗಿದ್ದ ಅತ್ತೆ ದಿಢೀರ್ ಪತ್ತೆಯಾಗಿದ್ದೇಗೆ? ಅತ್ತೆ ಶಾಂತಮ್ಮ ಬಂದಾಯ್ತು, ಅಳಿಯ ಯಾರು ಸಪರೇಟ್ ಆಗಿ ಇಷ್ಟೊಂದೆಲ್ಲ ಸಾಲ ಯಾರು ಕೊಡಲ್ಲ. ಇಷ್ಟು ವರ್ಷ ಆಗಿದ್ದು ನಾನು ಬಂದು ಇಲ್ಲಿದ್ದಿ ಈ ಊರಾಗ ನೋಡ್ತಾ ಇದ್ದಾರೆ. ನಾನು ಹಂಗಿರೋದಕ್ಕೆ ಜನಗಳೆಲ್ಲ ನನ್ಗೆ ಬಾ ನಿನ್ಗೊಂದು ನ್ಯಾಯ ಕೊಡಿಸ್ತೀವಿ ನಾವು ಅಂತೇಳಿ ಅವ್ರು ಬಲವಂತ ಮಾಡ್ಕರ್ತಾರೆ ಹೊರತು ನಾನು ಜೀವಕ್ಕೆ ಎದ್ರಕೊಂಡು ಹೋಗಿದ್ದೆ ಹೊರತು ನಾನು ಇದಕ್ಕೆಲ್ಲ ಹೋಗಿದ್ದಿಲ್ಲ. ಇಬ್ರು ಸೇರ್ಕೊಂಡು ಬಂದು ಹೊಡೆದಾರೆ. ಅವಳು ನಾನು ಲೀಗಲ್ ಹೆಂಡ್ತಿ, ನನ್ನ ರಿಜಿಸ್ಟರ್ ಮದುವೆ ಆಗಿದ್ದಾರೆ. ಅವಳಿಗೆ ಡೈವರ್ಸ್ ಮಾಡಿದ್ದಾರೆ. ಅವಳಿಗೆ ಡೈವರ್ಸ್ ಮಾಡಿದ್ಮೇಲೆ ನನಗೆ ಮದುವೆ ಆಗಿದ್ದಾರೆ. ಅವರು ಮದುವೆ ಆಗಿ ಈಗ ದುಡ್ಡು ಕಾಸಿಗೋಸ್ಕರ, ಈಗ ಮನೆಗೋಸ್ಕರ ನನ್ನನ್ನು ಈ ಥರ ಎಲ್ಲ ಮಾಡಿದ್ದಾರೆ. ಆಸ್ತಿ ಮನೆಗೋಸ್ಕರ ನನ್ನನ್ನು ಬೀದಿ ಮೇಲೆ 10-15 ದಿವಸದಿಂದ ಎಲ್ಲರಿಗೆಲ್ಲ ಕಾಲ ಮಾಡ್ತೀನಿ. ಪಾಪ ಬೇರೆಲ್ಲ ಇಟ್ಕೊಂಡು ಅನ್ನ ಹಾಕ್ತಿದ್ರು ನನ್ನನ್ನು. ಅವರು ಆದ್ರೂ ಇವತ್ತಿಗೂ ಬಂದು ಒಂದು ಮಾತು ಕರೀಲಿಲ್ಲ, ಹೇಳಿಲ್ಲ. ಇದನ್ನೇ ಬಿಡಿ, ಅದನ್ನ ಕರೆಸಿ ಮಾತಾಡ್ಬೇಕಾದ್ರೆ ನಾನು ಅಲ್ಲೇ ಕೂತ್ಕೊಂಡಿದ್ದೀನಿ. ಅವ್ರು ನಾನು ಇದೀನಿ ಅಂತ ಹೇಳಿಲ್ಲ, ಪರಾರಿ ಆಗೋಗಿದ್ದಾಳೆ ಅಂತ ಸುಳ್ಳು ಸುದ್ದಿ ಹಬ್ಸಿದ್ದಾರೆ. ಪತಿ ನಾಗರಾಜ್ ಹೇಳುವ ಪ್ರಕಾರ ಶಾಂತಮ್ಮ ಕಿಲಾಡಿಯಂತೆ. ನನ್ ಗಂಡನಿಗೆ ಹೇಳ್ಬೇಡಿ ಅಂತ ಊರ್ ತುಂಬಾ ಸಾಲ ಮಾಡಿದ್ಲಂತೆ. ಅಳಿಮಯ್ಯನ ಜೊತೆ ಸಂಬಂಧ ಇಟ್ಕೊಂಡಿದ್ಲಂತೆ. ಈ ವಿಚಾರ ಮೊದಲು ಮಗಳಿಗೆ ಗೊತ್ತಾಗಿದೆ. ನಂತರ ಪತಿ ನಾಗರಾಜ್ಗೆ ವಾಟ್ಸ್ಆಪ್ ಚಾಟ್ ಸಾಕ್ಷಿ ಸಮೇತ ಹೇಮಾವತಿ ತಿಳಿಸಿದ್ದಾಳೆ. ಇದಕ್ಕೆ ಶಾಂತಮ್ಮ ಹಾಗೂ ನಾಗರಾಜ್ ನಡುವೆ ಜಗಳ ಶುರುವಾಗಿದೆ. ಪತಿ ನಾಗರಾಜ್ 2 ಏಟು ಹೊಡೆದಿದ್ದಾರೆ. ಅದ್ ಯಾವಾಗ ಮನೆಯಲ್ಲಿ ಅಫೇರ್ ಗುಟ್ಟು ರಟ್ಟಾಯ್ತೋ ಆಗ ಅತ್ತೆ ಶಾಂತಮ್ಮ ಹಾಗೂ ಅಳಿಯ ಗಣೇಶ್ ಎಸ್ಕೇಪ್ ಆಗಿದ್ರಂತೆ. ಸಂಬಂಧ ಏನು ಇಲ್ಲ ರೀ, ಹುಡುಗನಿಗೆ ಯಾವ ಸಂಬಂಧ ಇಲ್ಲ. ಅವರು ಅವ್ರ ತಂಗಿ ಮಗನೇ, ಅವ್ರ ದೂರದ ಸಂಬಂಧಿ ತಂಗಿ ಮಗನೇ ಬಂದು ಮನೇಲಿ ಇದ್ದಿದ್ದು. ಆ ಹುಡುಗಿಗೂ ಅದಕ್ಕೂ ಕೊಡ್ಬೇಕು ಅಂತಿತ್ತು, ಎಲ್ಲ ನಿಶ್ಚಯ ಆಗಿತ್ತು. ಅವಳು ಅವನು ಚೆನ್ನಾಗೇ ಇದ್ರು, ಚೆನ್ನಾಗಿದ್ದೆ ಮದುವೆ ಆಗಿರೋದು. ಬಲವಂತ ಮಾಡಿ ವಿಷ ಹಾಕ್ತೀನಿ ಅಂತಂದ್ರೆ ಯಾರು ಹೆದರ್ತಾರೆ ಈಗಿನ ಕಾಲದಲ್ಲಿ. ಅಲ್ಲೇ ಪಕ್ಕದಲ್ಲೇ ಅವ್ರಿಗೆ ಅವ್ರ ಅಮ್ಮ ಅವರ ತಂಗಿ ಎಲ್ಲ ಅಲ್ಲೇ ಇರೋದು. ಇನ್ನೊಂದು ಹೆಂಡತಿ ಏನಿದೆ ಡೈವರ್ಸ್ ಆಗಿದೆ, ಅದು ನಮ್ಮ ಅತ್ತೆ ಮಾವರ ಮನೇನೆ ಅವಳಿಗೂ ಬಿಟ್ಟು ಕೊಟ್ಟಿದ್ದೆ. ನಿನ್ನೆ ರಾತ್ರಿ ಅಲ್ಲೆಲ್ಲೋ ಬೀದಿ ಮೇಲೆ ಮಲಗಿದ್ದಾರೆ, ಊರವ್ರು ಹೊರಗೆ ಹಾಕಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ. ಪಕ್ಕದಲ್ಲೇ ಮನೆ ಇದೆ, ಪಕ್ಕದ ಮನೆಗೆ ಹೋಗಿ ಎಲ್ಲರೂ ಮಲ್ಕೊಂಡಿದ್ದು. ಜನಗಳಿಗೆ ಗೊತ್ತಿಲ್ಲ, ಜನಗಳಿಗೆ ಅದನ್ನ ರೂಟ್ ತಪ್ಪಿಸಿ ಮಾತಾಡ್ತಾ ಇದ್ದಾರೆ. ಅಲ್ಲೇ ಪಕ್ಕದಾಗೆ ಬಿಟ್ಟಿದ್ದೀವಿ, ಅಲ್ಲೇ ಇದಾರೆ ಅವರು. ಆಗ ಅಕಸ್ಮಾತ್ ನನಗೆ ವಿಷ ಆಗ್ತೀನಿ ಅಂದಿದ್ರೆ ಹೋಗಿ ತಾಯಿಗೆ ಹೇಳ್ತಿದ್ದಿಲ್ವಾ? ಇವತ್ತು ಕರ್ಕೊಂಡ್ಬಂದು ಸೇರಿಸ್ಕೊಳಕ್ಕೆ ಆ ಹುಡುಗಿ ಗುರಿ ಇದ್ದಿದ್ದು ಒಂದೇ, ನಾನು ಇವಳನ್ನ ಏನಾದರೂ ಮಾಡಿ ಓಡಿಸಿ ನಮ್ಮ ಅಪ್ಪ ಅಮ್ಮನ್ನ ಸೇರಿಸ್ಬೇಕು. ಅವಳು ಎಲ್ಲಾರ ಹತ್ರಕ್ಕೂ ಹೇಳಿದಾಳೆ, ಹೇಳಿರೋ ಜನಗಳು ಇಲ್ಲೇ ಸಾಕ್ಷಿ ಅದಾರೆ.
ಈ ತರ ಮಾಡಿ ನನ್ನನ್ನ ರೌಂಡ್ ಮಾಡಿ ಇವ್ರು ಪ್ಲಾನ್ ಮಾಡಿ ನನ್ನನ್ನ ಹೊರಗಡೆ ಹಾಕಕ್ಕೆ ಇದನ್ನೆಲ್ಲ ಕಥೆನೆಲ್ಲ ಕಟ್ಟಿ ನನ್ನನ್ನು ಬೀದಿಗೆ ತಂದು ನಿಲ್ಸಿದ್ದಾರೆ. ಪತಿ ನಾಗರಾಜ್ ಹೇಳುವ ಪ್ರಕಾರ ಅತ್ತೆ ಹಾಗೂ ಅಳಿಯ ಓಡಿ ಹೋಗಿದ್ರಂತೆ. ಮನೆಯಲ್ಲಿದ್ದ ಒಡವೆ ದುಡ್ಡಿನ ಸಮೇತ ಪರಾರಿಯಾಗಿದ್ರಂತೆ. ಇಷ್ಟು ದಿನ ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದ ಶಾಂತಮ್ಮ ದಿಢೀರಂತ ಪ್ರತ್ಯಕ್ಷರಾಗಿದ್ದಾರೆ. ಏಕಾಏಕಿ ಎಂಟ್ರಿ ಕೊಟ್ಟ ಶಾಂತಮ್ಮ ಹೊಸ ಬಾಂಬ್ ಸಿಡಿಸಿದ್ದಾರೆ. ಆ ವಿಡಿಯೋ ಹೇಳಿಕೆಯಲ್ಲಿ ಅತ್ತೆ ಶಾಂತಮ್ಮ ಇದು ಅಪ್ಪ ಮಗಳ ಕುತಂತ್ರ ಅಂತ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಶಾಂತಮ್ಮ ಹೇಳಿದ್ದೇನು ಅಂತ ಕೇಳ್ಕೊಂಡು ಬಂದ್ಬಿಡಿ. ನಾನು ಇದೇ ಊರಲ್ಲೇ ಇದ್ದೀನಿ, ಅವ್ರಿರೋ ಊರಲ್ಲೇ ಅಲ್ಲೇ ನಿಂತ್ಕೊಂಡು ನಾನು ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀನಿ. ಅವರು ಕರೆದ್ರು ಮೀಡಿಯಾದವ್ರನ್ನ, ಇಲ್ಲೇ ಸಲ್ಲದ್ನೆಲ್ಲ ಆರೋಪ ಹಾಕಿದ್ರು. ಅವ್ರು ನನಗೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನನ್ನು ಮನೆಯಿಂದ ಓಡಿಸಿ ನಾನು ಎಂಟ್ರ ಮನೆಗೆ ಹೋಗಿರಂಗೆ ಮಾಡಿ ಇರೋ ಬರೋರ ಹತ್ರಕ್ಕೆಲ್ಲ ಸಾಲ ಸಂಘ ಎಲ್ಲ ತೆಗೆದುಕೊಟ್ಟಿದ್ದೀನಿ. ಅವ್ರಿಗೆ ಎಲ್ಲ ತೆಗೆದುಕೊಟ್ಟು ನಾನು ಹೋಗಿ ಅಲ್ಲಿಂದ ಫೋನ್ ಮಾಡ್ತೀನಿ. ಒಬ್ರು ಸಂಘ ಸಾಲ ಯಾವುದು ಒಪ್ಕೊಂಡಿಲ್ಲ, ಯಾವ್ದಾವ್ದನ್ನು ಒಪ್ಕೊಳ್ದಂಗೆ ಅವ್ರಿಗೆ ಕೊಟ್ಟರು, ಸಾಲ ಕೊಟ್ಟರವ್ರಿಗೇನೆ ವಾಪಸ್ಸು ನೀವು ಹೋಗ್ರಿ ವಿಷ ಕೊಡಿ ಹೋಗ್ರಿ ಆಕೆ ಹೋಗಿದ್ದಾಳಲ್ಲ ಅಂತ ನನ್ನ ಮೇಲೆ ಆರೋಪ ಹಾಕಿ ಕಳಿಸಿದ್ದಾರೆ. ಆರೋಪ ಹಾಕಿ ಕಳಿಸಿರೋದಂದ್ರೆ ಆ ಹುಡುಗನೂ ನನಗೂ ಸಂಬಂಧನೇ ಇಲ್ಲ. ಅವನೆಲ್ಲೋಗಿನಂತೆ ನನಗೆ ಗೊತ್ತಿಲ್ಲ, ನಾನೆಲ್ಲೋಗಿನಿ ಅಂತ ಅವನಿಗೆ ಗೊತ್ತಿಲ್ಲ. ಈಗ ಅದನ್ನ ಅಟ್ಯಾಚ್ ಮಾಡಿ ಹೇಳ್ತಾ ಇದ್ದಾರೆ. ಆ ಹುಡುಗಿ ಮಲತಾಯಿ ಮಗಳು, ಮಲತಾಯಿ ಅಂತ ಹೇಳ್ತಾಳೆ. ಅವಳನ್ನ 8 ವರ್ಷದಿಂದ ನಾನೇ ಸಾಕಿದ್ದೆ. ಮಗಳಿಗಿಂತ ಹೆಚ್ಚಾಗಿ ಸಾಕಿ ಪ್ರತಿಯೊಂದೂ ಆಧಾರ ಇಟ್ಕೊಂಡಿವಿ. ನಾವು ಪ್ರತಿಯೊಂದೂ ಅಷ್ಟು ಚೆನ್ನಾಗಿ ಸಾಕಿರೋದಕ್ಕೂ ಆಧಾರ ಐತೆ ಇಟ್ಕೊಂಡಿದ್ದು. ಇವತ್ತು ಹಿರೇ ಹೆಂಡತಿ ಡೈವರ್ಸ್ ಮಾಡ್ಕೊಂಡಿದ್ರು. ನಮ್ಮ ಮನೆಯವ್ರಿಗೆ 3ನೇ ಹೆಂಡತಿ ನಾನು. ಡೈವರ್ಸ್ ಮಾಡ್ಕೊಂಡಳನ್ನ ನನ್ನನ್ನು ಹೊಡೆದು ಕಳಿಸಿ ಇಬ್ರು ನಡರಾತ್ರಿಗೆ ಬಂದು ನನ್ನನ್ನು ಇಬ್ರು ಹೊಡೆದಾರೆ. ಇಬ್ರು ಹೊಡೆದು ಕಳಿಸಿದ್ದಕ್ಕೆ ನಾನು ಹೋಗಿದ್ದೀನಿ. ಅದನ್ನ ಈ ತರ ಕತೆ ಕಟ್ಟಿ ಈ ತರ ಎಲ್ಲ ಇಷ್ಟೊಂದು ದೊಡ್ಡ ಅವಂತರ ಮಾಡಿ ನನ್ನ TV ಒಳಗೆಲ್ಲ ಬಿಟ್ಟಿದೆ. ಇದೇ ಊರಾಗೆ ಇದ್ದೀನಿ ನಾನು. ಎಲ್ಲೋ ಬೀಗ ಹಾಕೊಂಡು ಪರಾರಿಯಾಗಿ ಹೋಗಿದ್ದಾಳೆ. ಅಪ್ಪ ಮಗಳು ಸೇರಿ ಅತ್ತೆ ಅಳಿಯನ ಸಂಬಂಧ ಕಟ್ಟಿದ್ರ? ಶಾಂತಮ್ಮಗೆ ಹೊಡೆದು ಮನೆಯಿಂದ ಆಚೆಗೆ ಹಾಕಿದ್ರ? ಶಾಂತಮ್ಮ ಹೇಳಿದ್ದೇನು? ಅಸಲಿಗೆ ಶಾಂತಮ್ಮ ಹಾಗೂ ಅಳಿಯ ಗಣೇಶ್ ಜೊತೆ ಅಫೇರ್ ಇತ್ತು ಅಂತಾರೆ. ಕಾಣೆಯಾಗಿದ್ದ ಶಾಂತಮ್ಮ ದಿಢೀರಂತ ಕ್ಯಾಮೆರಾ ಮುಂದೆ ಬಂದು ನಿಂತಿದ್ದಾರೆ. ನಾನು ಎಲ್ಲಿಗೂ ಹೋಗಿಲ್ಲ, ನಾನು ತವರು ಮನೆಗೆ ಹೋಗಿದ್ದೆ, ಗಣೇಶ್ ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸಾಲಗಾರರ ಕಾಟ ಜಾಸ್ತಿಯಾಗಿದ್ದಕ್ಕೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ತವರಿಗೆ ಹೋಗುವಂತೆ ಮಾಡಿದ್ದು ಇವರೇ ಅಂತ ಶಾಂತಮ್ಮ ಬಾಂಬ್ ಸಿಡಿಸಿದ್ದಾರೆ. ಅಲ್ಲದೆ ಪತಿ ನಾಗರಾಜ್ ಅಸಲಿ ಕತೆ ಬಿಚ್ಚಿಟ್ಟಿದ್ದಾರೆ. ಡಿವೋರ್ಸ್ ಆಗಿದ್ದ ಮೊದಲ ಹೆಂಡತಿಯಾಗೋ ನಾಗರಾಜ್ ಮಕ್ಕಳೆಲ್ಲ ಮತ್ತೆ ಒಂದಾಗಿ ನನ್ನ ಬಲಿಪಶು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸಾಲಗಾರರೆಲ್ಲ ಹೊರಗೆ ಹಾಕಿದ್ದಾರೆ ಅಂದ್ರೆ ಮತ್ತೆ ಸಾಲ ಕೇಳಕ್ ಬಂದ್ರು ಜನ. ಸಾಲ ಕೇಳಕ್ ಬಂದವ್ರಿಗೂ ನ್ಯಾಯ ಮಾತಾಡಿಲ್ಲ, ನನಗೂ ನ್ಯಾಯ ಕೊಟ್ಟಿಲ್ಲ. ಹಿರೇ ಹೆಂಡ್ತಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆ ಒಳಗೆ ಸೇರಿಸ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ನಾನು ಮಜಾ ಮಾಡೋದನ್ನ ನೋಡೇ ಜನಗಳು ನನಗೆ ಹೇಳಿ ನೀನೆಲ್ಲ ಸಾಲ ಮಾಡಿ ನೀನು ಅಲ್ಲಿ ಹಾಕಿ ಹೋಗಿದೀಯಾ. ಅವ್ರು ನೋಡಿದ್ರೆ ಎಲ್ಲರೂ ಸೇರ್ಕೊಂಡು 4 ಜನ ಆರಾಮಾಗಿ ಮಜವಾಗಿ ತಿರುಗ್ತಾ ಇದಾರೆ, ಶೋಕಿ ಮಾಡ್ತಾ ಇದಾರೆ. ನಾವು ಹೋಗಿ ಸಾಲ ಕೇಳೋರಿಗೆ ವಿಷ ಕುಡಿ ಹೋಗ್ರಿ ಅಂತದಾರೆ ಅಂತ. ದಯವಿಟ್ಟು ನೀವು ಏನಾದರೂ ಮಾಡಿ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು, ನನಗೂ ನ್ಯಾಯ ಕೊಡಿಸ್ಬೇಕು. ಅವರು ಯಾರು ಹೋದ್ರು ರೌಡಿಸಮ್ ಮಾಡ್ತಾ ಇದ್ದಾರೆ, ಹೊಡಿಯೋಕೆ ಬರೋದು, ಕೊಲೆ ಮಾಡ್ತೀನಿ ಅನ್ನೋದು. ಅವಳನ್ನ ಕರ್ಕೊಂಬಂದು ಡೈವರ್ಸ್ ಆಗಿರೋ ಹೆಂಡತಿ ಕರ್ಕೊಂಬಂದು ಅವ್ರ ಮಕ್ಕಳಿಗೋಸ್ಕರ ಈಗ ಆ ಪ್ಲಾನ್ ಮಾಡಿ ಸಾಲನೆಲ್ಲ ಒಟ್ಟು ನನ್ನ ತಲೆ ಮೇಲೆ ಹಾಕಿ ಕುತ್ಕೊಳಕ್ ನೋಡ್ತಿದ್ದಾರೆ. ಅವ್ರು ಇದ್ದಾಗಲೇ ಜೊತೆಗೆ ಊರ್ ಜನ ಎಲ್ಲ ಬಂದು ಸಾಲ ಕೊಟ್ಟಿರೋದು. ಯಾರು ಸಪ್ರೇಟಾಗಿ ಇಷ್ಟೊಂದೆಲ್ಲ ಸಾಲ ಯಾರು ಕೊಡಲ್ಲ. ಇಷ್ಟು ವರ್ಷ ಆಗಿದ್ದು ನಾನು ಬಂದು ಇಲ್ಲಿದ್ದು ಈ ಊರಾಗ ನೋಡ್ತಾ ಇದ್ದಾರೆ. ನಾನು ಹಂಗಿರೋದಕ್ಕೆ ಜನಗಳೆಲ್ಲ ನನಗೆ ಬಾ ನಿನ್ಗೊಂದು ನ್ಯಾಯ ಕೊಡಿಸ್ತೀವಿ ನಾವು ಅಂತೇಳಿ ಅವ್ರು ಬಲವಂತ ಮಾಡ್ಕರ್ತಾರೆ ಹೊರತು ನಾನು ಜೀವಕ್ಕೆ ಎದ್ರಕೊಂಡು ಹೋಗಿದ್ದೆ ಹೊರತು ನಾನು ಇದಕ್ಕೆಲ್ಲ ಹೋಗಿದ್ದಿಲ್ಲ. ಮಗಳು ಹೇಮಾವತಿ ಹಾಗೂ ಪತಿ ನಾಗರಾಜ್ ಹೇಳಿದ ಪ್ರಕಾರ ಶಾಂತಮ್ಮಗೂ ಗಣೇಶ್ಗೂ 2 ವರ್ಷದಿಂದ ಸಂಬಂಧ ಇತ್ತಂತೆ. ಅಕ್ರಮ ಸಂಬಂಧ ಮುಂದುವರೆಸಲು ಕಷ್ಟವಾಗ್ತಿದ್ರಿಂದ ಶಾಂತಮ್ಮ ತಲೆ ಓಡಿಸಿ ಗಣೇಶ್ನನ್ನೇ ಹೇಮಾವತಿಗೆ ಕೊಟ್ಟು ಮದುವೆ ಮಾಡಿದ್ರಂತೆ. ಅಸಲಿಯತ್ತೇನು ಅಂದ್ರೆ ನಾಗರಾಜ್ ಅವರ ದೂರದ ಸಂಬಂಧಿ ತಂಗಿಯ ಮಗನೇ ಈ ಗಣೇಶನಂತೆ. ನನಗೆ ಬಲವಂತವಾಗಿ ಒಪ್ಪಿಸಿ ಮದುವೆ ಮಾಡಿದ್ರು ಅಂತ ಹೇಳಿದ್ದು ಹೇಮಾವತಿನೇ ಗಣೇಶ್ನನ್ನ ಇಷ್ಟಪಟ್ಟು ಮದುವೆಯಾಗಿದ್ರಂತೆ ಅಂತ ಶಾಂತಮ್ಮ ಹೇಳಿದ್ದಾರೆ. ಸಂಬಂಧ ಏನು ಇಲ್ಲ ರೀ, ಹುಡುಗನಿಗೆ ಯಾವ ಸಂಬಂಧ ಇಲ್ಲ. ಅವ್ರ ತಂಗಿ ಮಗನೇ, ದೂರದ ಸಂಬಂಧಿ ತಂಗಿ ಮಗನೇ ಬಂದು ಮನೇಲಿ ಇದ್ದಿದ್ದು. ಆ ಹುಡುಗಿಗೂ ಅದಕ್ಕೂ ಕೊಡ್ಬೇಕು ಅಂತಿತ್ತು, ಎಲ್ಲ ನಿಶ್ಚಯ ಆಗಿತ್ತು. ಅವಳು ಅವನು ಚೆನ್ನಾಗೇ ಇದ್ರು, ಚೆನ್ನಾಗಿದ್ದೆ ಮದುವೆ ಆಗಿರೋದು. ಬಲವಂತ ಮಾಡಿ ವಿಷ ಹಾಕ್ತೀನಿ ಅಂತಂದ್ರೆ ಯಾರು ಹೆದರ್ತಾರೆ ಈಗಿನ ಕಾಲದಲ್ಲಿ. ಅಲ್ಲೇ ಪಕ್ಕದಲ್ಲೇ ಅವ್ರಿಗೆ ಅವ್ರ ಅಮ್ಮ ಅವರ ತಂಗಿ ಎಲ್ಲ ಅಲ್ಲೇ ಇರೋದು. ಇನ್ನೊಂದು ಹೆಂಡತಿ ಏನಿದೆ ಡೈವರ್ಸ್ ಆಗಿದೆ, ಅದು ನಮ್ಮ ಅತ್ತೆ ಮಾವರ ಮನೆನೇ ಅವಳಿಗೂ ಬಿಟ್ಟು ಕೊಟ್ಟಿದ್ದೆ. ನಿನ್ನೆ ರಾತ್ರಿ ಅಲ್ಲೆಲ್ಲ ಬೀದಿ ಮೇಲೆ ಮಲಗಿದ್ದಾರೆ, ಊರವ್ರು ಹೊರಗೆ ಹಾಕಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ. ಪಕ್ಕದಲ್ಲೇ ಮನೆ ಇದೆ, ಪಕ್ಕದ ಮನೆಗೆ ಹೋಗಿ ಎಲ್ಲರೂ ಮಲ್ಕೊಂಡಿದ್ದು. ಜನಗಳಿಗೆ ಗೊತ್ತಿಲ್ಲ, ಜನಗಳಿಗೆ ಅದನ್ನ ರೂಟ್ ತಪ್ಪಿಸಿ ಮಾತಾಡ್ತಾ ಇದ್ದಾರೆ. ಅಲ್ಲೇ ಪಕ್ಕದಾಗೆ ಬಿಟ್ಟಿದ್ದೀವಿ, ಅಲ್ಲೇ ಇದಾರೆ ಅವ್ರು. ಆಗ ಅಕಸ್ಮಾತ್ ನನಗೆ ವಿಷ ಆಗ್ತೀನಿ ಅಂದಿದ್ರೆ ಹೋಗಿ ತಾಯಿಗೆ ಹೇಳ್ತಿದ್ದಿಲ್ವಾ? ಇವತ್ತು ಕರ್ಕೊಂಡ್ಬಂದು ಸೇರಿಸ್ಕೊಳಕ್ಕೆ ಆ ಹುಡುಗಿ ಗುರಿ ಇದ್ದಿದ್ದು ಒಂದೇ, ನಾನು ಇವಳನ್ನ ಏನಾದರೂ ಮಾಡಿ ಓಡಿಸಿ ನಮ್ಮ ಅಪ್ಪ ಅಮ್ಮನ್ನ ಸೇರಿಸ್ಬೇಕು. ಅವಳು ಎಲ್ಲಾರ ಹತ್ರಕ್ಕೂ ಹೇಳಿದಾಳೆ, ಹೇಳಿರೋ ಜನಗಳು ಇಲ್ಲೇ ಸಾಕ್ಷಿ ಅದಾರೆ. ಈ ತರ ಮಾಡಿ ನನ್ನನ್ನು ರೌಂಡ್ ಮಾಡಿ ಇವ್ರು ಪ್ಲಾನ್ ಮಾಡಿ ನನ್ನನ್ನು ಹೊರಗಡೆ ಹಾಕಕ್ಕೆ ಇದನ್ನೆಲ್ಲ
ಕತೆನೆಲ್ಲ ಕಟ್ಟಿ ನನ್ನನ್ನು ಬೀದಿಗೆ ತಂದು ನಿಲ್ಸಿದ್ದಾರೆ. ನನಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಜನ ಎಲ್ಲ ನನ್ನ ಸಪೋರ್ಟ್ ಮಾಡೋದಕ್ಕೆ ಅವ್ರ ಮೇಲೆಲ್ಲ ಅಪದಸ್ತಾ ಇದ್ದಾರೆ. ಅತ್ತೆ ಶಾಂತಮ್ಮ ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಗಂಡ ಹಾಗೂ ಮೊದಲ ಪತ್ನಿ ಸೇರ್ಕೊಂಡು ಹೊಡೆದಿದ್ದಾರೆ, ಬಲವಂತವಾಗಿ ಮನೆಯಿಂದ ಆಚೆ ಹಾಕಿದ್ದಲ್ಲದೆ ನನ್ನ ಮೇಲೆ ಅಕ್ರಮ ಸಂಬಂಧದ ಗೂಬೆ ಕೂರಿಸಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಅಸಲಿಯತ್ತೇ ಬೇರೆ. ಅತ್ತಿ ಅತ್ತಿ ಸ್ವಾದ್ರತ್ತಿ ನನ್ನ ದಡ್ಡ ಅಂತರ ನನ್ನತ್ತಿ, ನನ್ನ ದಡ್ಡ ಅಂತರ ನನ್ನತ್ತಿ, ನಾ ಎದುರಾಗ ಕಮ್ಮಿ ಹೇಳತ್ತಿ. ಅಯ್ಯ ನನ್ನ ಸ್ವಾದ್ರಳಿಯ ನೀ ಯಾವಾಗ ಬಂದಿ ನನ್ನಳಿಯ, ನೀ ಕಾರ್ನ್ಯಾಗ ಬಂದೆ ನನ್ನಳಿಯ, ನೀ ಹೋಂಡಾ ತಂದ್ಯೋ ನನ್ನಳಿಯ. ಹೋಂಡಾ ಇಲ್ಲ ಕಾರು ಇಲ್ಲ, ಕಾರು ಇಲ್ಲ ಹೋಂಡಾನು ಇಲ್ಲ, ನಡ್ಕೊತ ಬಂದೆ ನನ್ನತ್ತಿ. ಇಷ್ಟು ದಿನ ನಾಪತ್ತೆಯಾಗಿದ್ದ ಅತ್ತೆ ಶಾಂತಮ್ಮ ಪ್ರತ್ಯಕ್ಷ ಏನೋ ಆಗಿದ್ದಾರೆ. ಅಪ್ಪ ಮಗಳ ಮೇಲೆಯೇ ಸಾಲದ ಬಾಂಬ್ ಹಾಕಿದ್ದಾರೆ. ನನ್ನ ದೂರ ಮಾಡಿ ಡಿವೋರ್ಸ್ ಆಗಿದ್ದ ಹೆಂಡತಿ ಜೊತೆ ಮಜಾ ಮಾಡ್ತಿದ್ದಾರೆ ಅಂತ ನಾಗರಾಜ್ ಮತ್ತೆ ಬುಸುಗುಡುವಂತೆ ಮಾಡಿದ್ದಾರೆ. ಹಾಗಾದ್ರೆ ಯಾರದ್ದು ಸತ್ಯ, ಯಾರದ್ದು ಸುಳ್ಳು? ಏನಿದರ ಅಸಲಿ ಕಹಾನಿ? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಮಲತಾಯಿ ಮಗಳು ಬಡಿದಾಡ್ಕೊಂಡಿದ್ಯಾಕೆ? ಸಾಲದ ವಿಚಾರಕ್ಕೆ ಶಾಂತಮ್ಮನನ್ನ ಬಲಿ ಕೊಟ್ರ? ಗುಟ್ಟು ರಟ್ಟಾಗಿದ್ದಕ್ಕೆ ಹಲ್ಲೆ ಮಾಡಿದ್ರ ಶಾಂತಮ್ಮ? ಮಗಳು ಹೇಮಾವತಿ ಸಾಲು ಸಾಲು ಆರೋಪಗಳನ್ನ ಮಾಡಿದ್ರು. ಅತ್ತೆ ಅಳಿಯ ಓಡಿ ಹೋಗಿದ್ದಾರೆ ಅಂತ ಆರೋಪ ಮಾಡಿದ್ರು. ಇವರು ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಶಾಂತಮ್ಮ ಊರಲ್ಲೇ ಇದ್ರಂತೆ. ಊರಲ್ಲೇ ಇದ್ಮೇಲೆ ಅವತ್ತೇ ಈ ರೀತಿ ಹೇಳಿಕೆ ಬಿಡಬಹುದಾಗಿತ್ತು ಅಲ್ವಾ? ಅಪ್ಪ ಮಗಳು ಹೇಳೋದನ್ನ ಟಿವಿಯಲ್ಲಿ ನೋಡ್ಕೊಂಡು ಕೂತಿದ್ರಂತೆ. ಅವತ್ತೇ ಎದ್ದು ಹೊರಗೆ ಬಂದಿದ್ರೆ ಯಾರದ್ದು ಸುಳ್ಳು ಯಾರದ್ದು ನಿಜ ಅಂತ ಗೊತ್ತಾಗ್ತಿತ್ತು. ಕಣ್ಮರೆಯಾಗಿದ್ದ ಶಾಂತಮ್ಮ ದಿಢೀರಂತ ಕಣ್ಮುಂದೆ ಬಂದು ಬಾಂಬ್ಗಳ ಸುರಿಮಳೆ ಸುರಿಸ್ತಿದ್ದಾರೆ. ತವರು ಮನೆಯಿಂದ ಮತ್ತೆ ವಾಪಸ್ಸಾದ ಶಾಂತಮ್ಮ ಸಾಲಗಾರನನ್ನೆಲ್ಲ ಕರ್ಕೊಂಡು ಗಂಡನ ಮನೆಗೆ ಹೋಗಿದ್ದಾಳೆ. ಸಾಲ ಕೊಟ್ಟವರು ಹಾಗೂ ಸಂಬಂಧಿಗಳು ಸೇರ್ಕೊಂಡು ನ್ಯಾಯ ಪಂಚಾಯಿತಿ ಮಾಡಿದ್ದಾರೆ. ಪಂಚಾಯಿತಿ ಕಟ್ಟೆಯಲ್ಲಿ ಮಲತಾಯಿ ಶಾಂತಮ್ಮ ಹಾಗೂ ಹೇಮಾವತಿ ನಡುವೆ ಮಾತಿಗೆ ಮಾತು ಬೆಳೆದಿದೆ. ನೋಡ್ತಿದ್ದಂತೆ ಅಮ್ಮ ಮಗಳು ಕೈ ಮಿಲಾಯಿಸಿದ್ದಾರೆ. ಅತ್ತೆ ಅಳಿಯನ ವಿಚಾರ ಮಾಧ್ಯಮಗಳಿಗೆ ತಿಳಿಸಿದ್ದಕ್ಕೆ ಶಾಂತಮ್ಮ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಮಾವತಿ ಹೇಳಿದ್ರೆ, ಸಾಲಗಾರರನ್ನ ಮನೆಗೆ ಕರ್ಕೊಂಡು ಹೋಗಿದ್ದಕ್ಕೆ ನನಗೆ ಥಳಿಸಿದ್ದಾರೆ ಅಂತ ಶಾಂತಮ್ಮ ಆರೋಪ ಮಾಡಿದ್ದಾರೆ. ಸರ್, ಮೀಡಿಯಾದಲ್ಲಿ ಪಬ್ಲಿಕ್ ಮಾಡಿದೀವಿ ಅಂತ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡ್ತಿದ್ದಾರೆ ಸರ್. ಸಣ್ಣ ಹುಡುಗಿರಿದ್ದೀವಿ ಸರ್, ದಯಮಾಡಿ ನ್ಯಾಯ ಕೊಡಿಸ್ರಿ ಸರ್. ನೋಡ್ರಿ ಸರ್, ಅದೆಲ್ಲ ಇಟ್ಕೊಂಡು ಹೊಡ್ತಾರೆ ಸರ್. ಮೀಡಿಯಾದಲ್ಲಿ ಪಬ್ಲಿಷ್ ಮಾಡಿದ್ದೀವಿ ಅಂತ ದಯಮಾಡಿ ನ್ಯಾಯ ಕೊಡಿಸ್ರಿ ಸರ್. ನನ್ನ ಗಂಡ ಡೈವರ್ಸ್ ಆಗಿರೋ ಹೆಂಡತಿ ಮಕ್ಕಳು ಅವ್ರ ನೆಂಟರು ಎಲ್ಲರೂ ಬಂದು ಬಟ್ಟೆ ಎಲ್ಲ ಬಿಚ್ಚಿ ಊರಲ್ಲಿ ನ್ಯಾಯ ಪಂಚಾಯತಿ ಮಾಡ್ಬೇಕಾದ್ರೆ ಹೊಡೆದಿದ್ದಾರೆ. ಜನಗಳ ಸಾಲ ಕೊಡ್ಬೇಕಾಗುತ್ತೆ ಅಂತ ಈ ಥರ ಎಲ್ಲ ಮಾಡಿ ಹುಡುಗಿನೇ ಬೇಕಂತ ಕೈ ಕುತ್ಕೊಂಡ್ಬಂದು ಅಡ್ಮಿಟ್ ಆಗಿದ್ದಾಳೆ. ನನಗೂ ಹೊಡೆದು ಗಾಯ ಮಾಡಿ ನಾನು ಬಂದು ಅಡ್ಮಿಟ್ ಆಗಿದ್ದೀನಿ. ನ್ಯಾಯ ಕೊಡಿಸಿ. ಹೇಮಾವತಿ ಕೈಗೆ ಗಾಯವಾಗಿದ್ರೆ ಶಾಂತಮ್ಮಗೆ ಎದೆ ಹಾಗೂ ಕೈಗೆ ಗಾಯಗಳಾಗಿವೆ. ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದಕ್ಕೂ ಮುಂಚೆ ನಾಗರಾಜ್ ಕುಟುಂಬ ಹಾಗೂ ಶಾಂತಮ್ಮ ನಡುವೆ ಮಾತುಕತೆ ನಡೆದಿದೆ. ಮಾತುಕತೆ ನಡೆಯುತ್ತಿರುವಾಗಲೇ ಮಾರಾಮಾರಿ ಶುರುವಾಗಿದೆ. ಅದರ ವಿಡಿಯೋ ಸಿಕ್ಕಿದೆ ನೋಡಿ. ಏನಂತ ಹೇಳಿದ್ರೆ ನನಗೆ ನಾಗಪ್ಪನ ಹೆಂಡತಿ ಅಂತ ನಂಬಿ ನಾವು ಸಾಲ ಎಲ್ಲ ಕೊಟ್ಟದ್ದು ಅಂತ. ನನ್ನ ನಂಬಿ ಕೊಟ್ಟಿಲ್ಲ ಅವರು, ಅಕ್ಕಿ ನಂಬಿ ಸಾಲ ಕೊಟ್ಟಾರೆ. ಇಬ್ರು ಹೆಂಗ್ ಬರ್ತದೆ ಈಗ ಒಂದ್ ಹೇಳ್ತೀನಿ ಕೇಳಿಲ್ಲ, ಜಾಸ್ತಿ ಬೇಡ. ಅಕ್ಕಿ ಸಾಲ ಕೊಡ್ಸ್ಬೇಕಾದ್ರೆ ನನಗೆ ಹೇಳ್ತೀನಿ ಸಾಲ ಕೊಡ್ತೀನಿ ಅಂತ ಹೇಳ್ಬೇಕ ಬೇಡ? 2 ಲಕ್ಷ ಬ್ಯಾಂಕ್ ಲೋನ್ ತಗೊಂಡಿಯ ತಾನೆ? ಅದೈತೆ ಮೇಡಮ್ ತಡಿ, ನೀ ಮೇಡಮ್ ಹತ್ರ ದುಡ್ಡು ಇಸ್ಕೊಂಡ್ಬರ್ಬೇಕಾರೆ ಏನಂತ ಕೇಳಿದ್ದೆ? ಅದು ನಾನು ಕಟ್ತೀನಿ ಅಂತ ಹೇಳಿದ್ದೆ. 1 ಲಕ್ಷ ಬ್ಯಾಂಕ್ 2 ಲಕ್ಷ ಹೆಚ್ಚಿಗೆ ಕೊಟ್ಟಾರೆ, ಅದು ನಾನು ಕಟ್ತೀನಿ ಅಂತ ಹೇಳಿದ್ದೆ. ಹೌದಾ? ಕಟ್ಟಲ್ಲ ಅಂತ ಏನಾರು ಹೇಳಿದ್ನಾ? ಯಾರ್ದು ಹಿಂದ್ ಒಪ್ಕಂತ 2 ಲಕ್ಷಕ್ಕೆ ಇವ್ರು ಶೂರಿಟಿ ಆದ್ರು. ಈ ಮೇಡಮ್ ಹತ್ರ 1 ಲಕ್ಷದ್ದು ಅದನ್ನ ಕೊಡ್ತೀನಿ. 1 ಲಕ್ಷ ಇಸ್ಕೊಂಡ್ಕೊಡಕ್ಕೆ ಏನ್ ಕೇಳಿದ್ದೆ? ಯಾರಿಗೆ? ಏನ್ ಕೇಳಿದ್ದೆ ನೀನು? 1 ಲಕ್ಷ ಕೊಡ್ಸೋದು ಮದುವೆಗೆ ಅಂತ ಕೇಳಿದೆ. ಅದು ನಾನು ಕೊಡ್ತೀನಿ ಅಂತ ಹೇಳಿದೀನಿ, ನಾನು ಕೊಡಲ್ಲ ಅಂತ ಹೇಳಿಲ್ಲ. ಏನಂತಂದೆ? ನಾನೇ ಕೇಳಿದ್ರೆ ನನಗೆ ಅಂತ ಹೇಳ್ಬೇಡ, ನಿನಗೆ ಅಂತ ಇಸ್ಕೊಂಡ್ ಕೊಡು ಅಂತ ಅಂದ ಇಲ್ಲ ನೀನು. ಮೇಡಮ್ ಹತ್ರ ಯಾರ್ಯಾರು ಹೋಗಿದ್ವಿ? ನೀನ್ ನಾನೇ ಹೋಗಿದ್ವಿ. ಹೌದಾ? ಅದಕ್ಕೂ ಮುಂಚೆ ಏನಂತ ಕೇಳಿದ್ದೆ? ಒಂದ್ ನಿಮಿಷ ನೀನ್ ಎಲ್ಲರೂ ಮಾತಾಡ. ಮೇಡಮ್ ಹತ್ರ ಸಾಲ ಇಸ್ಕೊಂಬರಕ್ಕೆ ಯಾರು ಹೋಗಿದ್ವಿ? ನೀನ್ ನಾನು ಹೋಗಿದ್ವಿ. ಹೌದಾ? ಒಪ್ಕೊಂಡ? ಗುರುಣ್ಣನ ಹತ್ರ ಸಾಲ ಇಸ್ಕೊಂಬರಕ್ಕೆ ಯಾರು ಅದನ್ನ ಹೇಳ್ತೀನಿ ತಡಿ, ಅದನ್ನ ಹೇಳ್ತೀನಿ ತಡಿ. ಫಸ್ಟ್ ಮೇಡಮ್ ಹತ್ರ ಇಸ್ಕೊಂಡ್ ಬರಕ್ಕಿಂತ ಮುಂಚೆ ನೀ ಏನಂದ್ರೆ ಅತ್ತೆ ಅಳಿಯ ವಾಟ್ಸಾಪ್ ನಲ್ಲಿತ್ತ ಅಶ್ಲೀಲ ಮೆಸೇಜ್.
ಪತಿ ಹೇಮಾವತಿಗೆ ಗಂಡನ ಮೊಬೈಲ್ನಲ್ಲಿ ಶಾಂತಮ್ಮ ಹಾಗೂ ಅಳಿಯ ಗಣೇಶ್ಗೂ 2 ವರ್ಷಗಳ ಹಿಂದಿನಿಂದಲೂ ಪರಿಚಯವಿತ್ತಂತೆ. ಹೀಗೆ ಪರಿಚಯವಿದ್ದ ಗಣೇಶ್ನನ್ನ ಮನೆಗೆ ಕರೆತಂದಿದ್ದ ಶಾಂತಮ್ಮ ತನ್ನ ಗಂಡನ ಹಿರಿಯ ಮಗಳು ಹೇಮಾವತಿಗೆ ಮದುವೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಂತೆ. ಗಂಡ ನಾಗರಾಜ್ ಹಾಗೂ ಮಗಳು ಹೇಮಾವತಿಗೆ ಬಲವಂತವಾಗಿ ಒಪ್ಪಿಸಿ ಗಣೇಶ್ನನ್ನ ಗಂಟು ಹಾಕಿದ್ಲಂತೆ. ಚಿಕ್ಕಮ್ಮ ಒತ್ತಾಯಪೂರ್ವಕವಾಗಿ ಒಂದು ಹುಡುಗನನ್ನ ಕರ್ಕೊಂಡ್ಬಂದು ಮೊನ್ನೆ ಮದುವೆ ಆಗ್ಬೇಕು, ಇಂಟ್ರೆಸ್ಟ್ ಆಗಿರ್ತಾನೆ, ಕರ್ಕೊಂಡ್ಬಂದು ಇವ್ನು ಮದುವೆ ಆಗ್ಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ತಾಳೆ. ಇಲ್ಲವಾದ್ರೆ ನಿಮ್ ತಂದೆಗೆ ಟಾರ್ಚರ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಆ ಕಾರಣಕ್ಕೆ ನಾನು ಮದುವೆ ಆಗ್ತೀನಿ, ನಾನು ಹೋಗ್ಬೇಕು ಅಂತಾನು ಹೇಳ್ತೀನಿ, ಅಥವಾ ಅಷ್ಟೇ ಹೋಗ್ಬೇಕು, ನನ್ಗೆ ಮದುವೆ ಇಷ್ಟ ಇಲ್ಲ ಅಂತಾನು ಹೇಳ್ತೀನಿ. ಒತ್ತಾಯಪೂರ್ವಕವಾಗಿ ಸ್ವತಃ ಮದುವೆ ಮಾಡ್ತಾಳೆ ಮುಂದೆ ನಿಂತು. ಈಗ ಹಾಗೆ 15 ದಿವಸನೂ ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿರೋದಕ್ಕೆ ಬಿಡೋದಿಲ್ಲ, ಟಾರ್ಚರ್ ಮಾಡ್ತಾಳೆ, ಹೊಡಿಸ್ತಾಳೆ, ಅವನು ನನಗೆ ಹೊಡಿತಾನೆ, ಕುತ್ತಿಗೆ ಇಚ್ಕೋಕೆಲ್ಲ ಬರ್ತಾನೆ, ಬ್ಲಾಕ್ ಮೇಲ್ ಮಾಡ್ತಾನೆ. ಹೇಮಾವತಿನ ಮದುವೆ ಆದ್ಮೇಲೆ ಗಣೇಶ್ ಕಿರುಕುಳ ಕೊಡೋಕೆ ಶುರು ಮಾಡಿದ್ನಂತೆ. ಇತ್ತ ಗಂಡ ಟಾರ್ಚರ್ ಕೊಡ್ತಿದ್ರೆ ಅತ್ತ ಚಿಕ್ಕಮ್ಮನು ಬ್ಲಾಕ್ ಮೇಲ್ ಮಾಡ್ತಿದ್ಲಂತೆ. ಹೇಮಾವತಿಗೆ ಮೊಬೈಲ್ ಕೊಡದೆ ಅತ್ತೆ ಅಳಿಯನೇ ಕಾಲ್ ಮೆಸೇಜ್ ನಲ್ಲಿ ಮುಳುಗಿದ್ರಂತೆ. ಒಂದಿನ ಹೇಮಾವತಿಗೆ ಗಂಡ ಗಣೇಶನ ಮೊಬೈಲ್ ಸಿಕ್ಕಿದೆ. ವಾಟ್ಸ್ಆಪ್ ಚೆಕ್ ಮಾಡಿದಾಗ ತನ್ನ ಮಲತಾಯಿ ಶಾಂತಮ್ಮ ಹಾಗೂ ಪತಿ ಗಣೇಶನ ರಾಸಲೀಲೆ ಬಯಲಾಗಿದೆ. ಅಲ್ಲದೆ ಇಬ್ಬರು ಅಶ್ಲೀಲ ಮೆಸೇಜ್ ಮಾಡಿರೋದು ಬೆಳಕಿಗೆ ಬಂದಿದೆ. ಅದನ್ನ ಕಾಲ್ ರೆಕಾರ್ಡ್ ಮಾಡಿ ತಂದೆಗೆ ತಿಳಿಸಿದ್ಲಂತೆ. ನನಗೆ ಫೋನ್ ಕೊಡ್ಸಿರ್ಲಿಲ್ಲ ಚಿಕ್ಕಮ್ಮ ಮತ್ತು ನನ್ನ ಗಂಡ ಯಾರು ನನಗೆ ಫೋನ್ ಕೊಡ್ಸಿರ್ಲಿಲ್ಲ. ವಿಚಾರ ತಿಳಿಸೋಕೆ ನನ್ನ ತಂದೆಗೆ 15 ದಿವಸ ನಂತರ ನಾನು ಎದುರಿಸಿ ನನ್ನ ಗಂಡನಿಗೆ ಎಲ್ಲ ವಿಚಾರನೂ ನಾನು ಕೂಗಾಡಿ ಹೇಳ್ತೀನಿ, ಊರೊಳಗೆ ಹೋಗ್ತೀನಿ ಅಂತ ಹೇಳಿದ್ಮೇಲೆ ನನ್ನ ಗಂಡ ಕೈಗೆ ಫೋನ್ ಕೊಡ್ತಾನೆ. ಆಗ ನಮ್ಮ ಚಿಕ್ಕಮ್ಮಂದು ವಿಡಿಯೋ ಮತ್ತು ನನ್ನ ಗಂಡಂದು ರಿಲೇಷನ್ಶಿಪ್ ವಿಡಿಯೋ ಎಲ್ಲ ಸಿಕ್ಕಾಕೊಳ್ಳುತ್ತೆ. ನಂತರ ನನ್ನ ತಂದೆಗೆ ಹೇಳ್ತೀನಿ, ಹೇಳಿ ಮಾರನೇ ದಿವಸಕ್ಕೆ ನನ್ನ ಗಂಡ ಏನು ಮಾಡ್ತಾನೆ ಅಂದರೆ ಎಲ್ಲ ವಿಚಾರ ಹೇಳ್ಬಿಟ್ಟಿದ್ದಾಳೆ ಅವ್ರ ತಂದೆಗೆ ಅಂತ ಹೇಳ್ಬಿಟ್ಟು ನೀನು ತವ್ರ ಮನೇಲಿ ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡ್ಬರ್ತಾನೆ. ಆದರೆ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟು ನಾನು ವಾಶ್ರೂಮಿಗೆ ಹೋಗ್ತೀನಿ ಅಂತ ಹೋದವನು ಮತ್ತೆ ಪತ್ತೆನೇ ಆಗೋದಿಲ್ಲ. ಮದುವೆಯಾಗಿ ನವಜೀವನ ಪ್ರಾರಂಭ ಮಾಡುವ ಮುನ್ನವೇ ಗಂಡ ಗಣೇಶ್ ಹಾಗೂ ಶಾಂತಮ್ಮಳ ಅಕ್ರಮ ಸಂಬಂಧ ಗೊತ್ತಾಗಿದೆ. ಇವರಿಬ್ಬರು ದೈಹಿಕ ತೃಷೆ ತೀರಿಸಿಕೊಳ್ಳಲು ನನ್ನ ಬಲಿಪಶು ಮಾಡಿದ್ದಾರೆ ಅನ್ನೋದು ಹೇಮಾವತಿಯ ಆರೋಪ. ಈ ಬಗ್ಗೆ ಗಂಡನಿಗೆ ಹಲವು ಬಾರಿ ಹೇಳಿದ್ರು ಗಣೇಶ್ ಮಾತ್ರ ಆಂಟಿ ಸಂಬಂಧ ಬಿಡ್ಲಿಲ್ವಂತೆ. ಈ ಕಾರಣಕ್ಕೆ ಹೇಗೋ ಮಾಡಿ ಗಂಡನ ಮೊಬೈಲ್ ಕಿತ್ಕೊಂಡಾಗ ಅಶ್ಲೀಲ ಆಡಿಯೋ ಹಾಗೂ ವಿಡಿಯೋ ಸಿಕ್ಕಿದೆ. ಇದನ್ನ ತನ್ನ ತಂದೆ ನಾಗರಾಜ್ಗೆ ಕಳುಹಿಸಲು ಮುಂದಾದಾಗ ಗಣೇಶ್ ಮೊಬೈಲ್ ಕಿತ್ಕೊಂಡು ಅಶ್ಲೀಲ ಮೆಸೇಜ್ಗಳನ್ನ ಡಿಲೀಟ್ ಮಾಡಿದ್ದಂತೆ. ಅಲ್ಲದೆ ಚನ್ನಗಿರಿಗೆ ಕರೆತಂದು ಒಬ್ಬಂಟಿಯಾಗಿ ಹೇಮಾಳನ್ನ ಬಿಟ್ಟು ಮನೆಯಲ್ಲಿದ್ದ ಒಡವೆ ಹಣವನ್ನ ದೋಚಿಕೊಂಡು ಹೋದವನು ಇತ್ತ ತಿರುಗಿ ನೋಡಿಲ್ಲ ಅಂತ ಅತ್ತೆ ಅಳಿಯನ ಅಕ್ರಮ ಸಂಬಂಧ ಎಷ್ಟು ದಿನ ನಡೆದಿತ್ತೋ, ನಿಜಕ್ಕೂ ಓಡಿ ಹೋಗಿದ್ರೋ ಅಥವಾ ಅಪ್ಪ ಮಗಳೇ ಕಟ್ಟುಕತೆ ಕಟ್ಟಿದ್ರೋ ಗೊತ್ತಿಲ್ಲ. ಅದ್ಯಾವಾಗ ಸಾಲದ ಶೂಲ ನಾಗರಾಜ್ ಕುಟುಂಬಸ್ಥರಿಗೆ ಚುಚ್ಚೋಕೆ ಶುರುವಾಯಿತೋ ಆಗ ಒಂದೊಂದೇ ವಿಚಾರಗಳು ಹೊರಬಂದಿವೆ. ಇತ್ತ ಅಪ್ಪ ಮಗಳು ಶಾಂತಮ್ಮನ ಮೇಲೆ ಸಾಲು ಸಾಲು ಆರೋಪಗಳನ್ನ ಮಾಡಿದ್ರೆ, ಇದೀಗ ಪ್ರತ್ಯಕ್ಷವಾದ ಶಾಂತಮ್ಮ ಪತಿ ಹಾಗೂ ಮಗಳ ಮೇಲೆ ಆರೋಪಗಳನ್ನ ಮಾಡಿದ್ದಾರೆ. ಮಧ್ಯೆ ಡಿವೋರ್ಸ್ ಆಗಿದ್ದ ನಾಗರಾಜ್ ಹಾಗೂ ಮೊದಲನೇ ಪತ್ನಿ ಮತ್ತೆ ಒಂದಾಗಿದ್ದಾರಂತೆ. ಮೊದಲ ಹೆಂಡತಿ ಹಾಗೂ ನಾಗರಾಜ್ ಮಕ್ಕಳು ಸೇರಿ ಮಾಡಿರೋ ವಿಡಿಯೋಗಳೀಗ ವೈರಲ್ ಆಗಿವೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಮತ್ಯಾವ ತಿರುವು ಪಡೆದುಕೊಳ್ಳುತ್ತೋ, ಮತ್ಯಾರು ಯೂಟರ್ನ್ ಹೊಡಿತಾರೋ ಕಾದ್ ನೋಡ್ಬೇಕಿದೆ.